ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಏನ್ ನಿಮ್ ಪ್ರಾಬ್ಲಮ್, ನಿಮ್ ಏರಿಯಾ ಪ್ರಾಬ್ಲಮ್? ಹೆಂಗೆ ನಿಮ್ ಎಮ್ ಎಲ್ ಎ ಹೋಗ್ಬಿಟ್ರು? ಏ ಅಜ್ಜಿ ಕರೆಕ್ಟಾಗಿ ಹೇಳಿ ಅಜ್ಜಿ. 13 ವರ್ಷದಿಂದ ಇದ್ರೆ ಕನ್ನಡ ಕಲಿಬೇಕಲ್ವಾ? ಸ್ವಲ್ಪ ಇದೆ. ಏನ್ ಸ್ವಲ್ಪ ತಮಿಳೇ ಪೇಸ್ರಾಂಗ. ಅಯ್ಯೋ ದೇವಾ. ಹೇಳಿ. ಪದ್ಮಾವತಿ. ಊರಿಗೊಬ್ಳೆ ಪದ್ಮಾವತಿ ಅಂತ. ಏನ್ ನಿಮ್ಮ ಹೆಸರು? ಕೊಟ್ಬಿಟ್ರೆ ನಮ್ಮಂಥ ಬಡವರಿಗೆ ಅರಿವಾಗಿರೋದೆ ಟಿವಿ ಮಾಧ್ಯಮದವರಿಂದ, ಅದರಲ್ಲೂ ರಿಪಬ್ಲಿಕ್ ಅವರಿಂದನೇ ನಮಗೆ ಜ್ಞಾನ. ಹೌದಾ? ರಿಪಬ್ಲಿಕ್ ನೋಡ್ತೀರಾ ನೀವು? ಖಂಡಿತ ಸರ್, ನೋಡದೇ ಇದ್ರೆ ನಮ್ಗೆ ಸಮಾಧಾನ ಇರಲ್ಲ. ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ? ಇವಾಗ ಸೂಪರ್ ಸರ್, ಭಾರಿ ಧೈರ್ಯವಂತರು, ಭಾರಿ ನಿಷ್ಠೆಯನ್ನು ಕೆಲಸ ಮಾಡ್ತೀರಿ ನೀವುಗಳು. ನೋಡಿದ್ದೀರಾ ಅಂತ? ಇಲ್ಲ, ಖಂಡಿತ ನೋಡ್ತೀವಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ. ಇವತ್ತು ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಅಂದ್ಕೊಂಡು ಬೆಂಗಳೂರಿನ ಮಧ್ಯಭಾಗ, ಹೃದಯ ಭಾಗ, ಮೆಜೆಸ್ಟಿಕ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮೆಜೆಸ್ಟಿಕ್ ಬಳಿ ಇರುವಂತಹ ಲಕ್ಷ್ಮಣಪುರಿ ಅನ್ನುವಂತಹ ಏರಿಯಾಗೆ ನಾವು ಬಂದಿದ್ದೀವಿ. ಇಲ್ಲಿನ ಸಮಸ್ಯೆ ಯಾವ ರೀತಿ ಇದೆ ಅಂತಂದರೆ ನೋಡಿ, ಫಸ್ಟ್ ಇಲ್ಲಿ ತೋರಿಸಿ, ನಮ್ಮ ಕ್ಯಾಮ್ರಾ ಪರ್ಸನ್ ಲೋಹಿತ್ ನಿಮಗೆ ತೋರಿಸ್ತಾರೆ. ಅದ್ಭುತವಾಗಿದೆ ಈ ರಸ್ತೆ. ಆದರೆ ಈ ರಸ್ತೆಯ ಮೇಲೆ ಯಾವ ರೀತಿಯಾದಂತಹ ಮನೆಗಳಿವೆ, ಸಣ್ಣ ಪುಟ್ಟ ಮನೆಗಳು, ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ವ್ಯವಸ್ಥೆ, ಜೊತೆಗೆ ಇಲ್ಲಿ ಈ ಒಂದು ಫ್ಲೈಓವರ್ ಮೇಲೆ ಏನು ಈ ಅಂಡರ್ ಬ್ರಿಡ್ಜ್ ಇದೆಯಲ್ಲ, ಈ ರೋಡಿನ ಫ್ಲೈಓವರ್ ಮೇಲೆ ನಾವು ನಿಂತಿದ್ದೀವಿ. ಪರಿಸ್ಥಿತಿ ಯಾವ ರೀತಿ ಇದೆ ಮೊದಲಿಗೆ ನೋಡಿ. ಇಲ್ಲಿ ಗಮನಿಸ್ತಿದ್ದೀರಲ್ಲ, ಕಸ ಪ್ಲಸ್ ಕಸನ ಅಥವಾ ರಸನ, ಇದನ್ನು ಕ್ಲಿಯರ್ ಮಾಡೋರು ಯಾರು? ಕ್ಲಿಯರ್ ಕೂಡ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ನೋಡಿ, ನಾವೀಗ ಹೋಗ್ತಾ ಇರುವಂಥದ್ದು ಲಕ್ಷ್ಮಣಪುರಿ ಅನ್ನುವಂಥ ಏರಿಯಾಗೆ. ಲಕ್ಷ್ಮಣಪುರಿ ವಾರ್ಡ್ ನಂಬರ್ 94. ದಿನೇಶ್ ಗುಂಡೂರಾವ್ MLA, ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತಹ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಜನರನ್ನ ಮಾತನಾಡಿಸ್ತಾ ಹೋಗೋಣ. ಸಾಕಷ್ಟು ಜನರಿದ್ದಾರೆ. ಸರ್ ನಮಸ್ಕಾರ. ಸರ್ ಏನು ನಿಮ್ಮ ಹೆಸರು? ಪೆರೇಸ್ವಾಮಿ ಅವರೇ, ಎಷ್ಟು ವರ್ಷದಿಂದ ಲಕ್ಷ್ಮಣಪುರಿಲಿದ್ದೀರಾ ನೀವು? ನಾವು 40 ವರ್ಷದ. 40 ವರ್ಷದಿಂದ. ಏನ್ರಿ ಪ್ರಾಬ್ಲಮ್ಮು ಇಲ್ಲಿ? ನಿಮ್ಮ ಸಮಸ್ಯೆಗಳು, ಏರಿಯಾ ಸಮಸ್ಯೆಗಳು ಏರಿಯಲ್ಲಿ ಇರಲ್ಲ. ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗ್ತೀರಿ, ನೈಟ್ ಹೊತ್ತು ಬರ್ತೀವಿ. ಅಬ್ಬಾ ಏರಿಯಾದಲ್ಲಿ ಇರಲ್ವಂತೆ, ಕೆಲ್ಸಕ್ಕೆ ಹೋಗ್ತಿರಂತೆ, ಬರ್ತಿರಂತೆ, ಏನು ಮಾಡಲ್ಲ ಇಲ್ಲಿ. ನೀರೆಲ್ಲ ಇಲ್ಲ ಇದೆ. ಎಲ್ಲ ಇದೆಯಾ? ಎಲ್ಲ ಮನೆಗೆಲ್ಲ ಐತೆ. ನಾ ಆಚೆ ಕೆಲಸ ಮಾಡೋರು. ಮನೇಲಿ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ? ಏನೂ ಇಲ್ವಾ? ಚರಂಡಿ ವ್ಯವಸ್ಥೆ ಇದೆಯಾ? ನೀರಿನ ವ್ಯವಸ್ಥೆ ಇದೆಯಾ? ಎಲ್ಲ ಇದೆ. ಬೇರೆ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಆಗಿದೆ. ಮತ್ತೆಲ್ಲ ಇನ್ನು ಅದೇ ಥರ ಮನೇಲಿ ಇದ್ದೀರಾ? ಮಧ್ಯಭಾಗದಲ್ಲಿ ಹುಷಾರಿಲ್ಲ, ಹಾಸ್ಪಿಟಲ್ ಬಂದಿದ್ದೀನಿ. ಹುಷಾರಿಲ್ಲ, ಹಾಸ್ಪಿಟಲ್ ಬಂದಿದ್ದೀನಿ. ಹೌದಾ? ಸರಿ. ಹೆಂಗೆ MLA ಹೆಂಗೆ? ದಿನೇಶ್ ಗುಂಡೂರಾವ್ ಸೂಪರ್ ಕೆಲಸ ಮಾಡ್ತಾರ? ಅವಾಗ ಅಂದರೆ ಯಾವಾರೆ ದಿನೇಶ್ ಗುಂಡೂರಾವ್ ನಾವು 40 ವರ್ಷ ತಂಡ ಕಾಲದಿಂದ ಅವರೇ. ಹೌದಾ? ಓಕೆ, ನೋಡೋಣ ಹಂಗಾರೆ. ಒಳಗೆ ಹೋಗ್ತೀವಿ. ಹೆಂಗೆ ನಿಮ್ಮ MLA ಅಂತ? ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ಅಯ್ಯೋ ಪಾಪ, ಇಜ್ಲಿ ಎಲ್ಲ ತಗೊಂಡು ಹೋಗ್ತಾರೆ. ಏನು ನಿಮ್ಮ ಹೆಸರು? ಮಲ್ಲಿಗೆ ಅಂತ. ಮಲ್ಲಿಗ. ಇದೇ ಏರಿಯಾನ ನೀವು? ಇದೇ ಏರಿಯಾನೇ. ಮತ್ತೆ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ನಾವು TV ಅವರು ಕಾಣಂತೆ, ನೀವೇನು ಎದುರುಬೇಡಿ, ನಿಮ್ಮ ಸಮಸ್ಯೆ ಕೇಳಕ್ಕೆ ಬಂದಿವಿ. ಇದು ಗೃಹಲಕ್ಷ್ಮಿ ದುಡ್ಡೆಲ್ಲ ಬರ್ತಾ ಇದೆಯಾ? 1 ತಿಂಗಳು ಬರುತ್ತೆ, 1 ತಿಂಗಳು ಬರಲ್ಲ. ಹೌದಾ? ಹೌದು. ಇದೇ ಏರಿಯಾದಲ್ಲಿ ಇರೋದು ನೀವು? ಹೌದು. ಹೆಂಗೆ ನಿಮ್ಮ ಏರಿಯಾ ಚೆನ್ನಾಗಿದೆಯಾ? ಏನೋ ಇದೆ. ನಮ್ಮ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಇದೆ. MLA ಕೌನ್ಸಿಲರ್ ಎಲ್ಲ ಬಂದು ಮಾಡ್ತಾರೆ ನಮಗೆ ಏನನ. ದಿನೇಶ್ ಗುಂಡೂರಾವ್ ಹೆಂಗೆ ನಿಮ್ಮ MLA? ಪರವಾಗಿಲ್ಲ ಸರ್, ಅವರು ಒಳ್ಳೆಯವರೇ, ಅವರು ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಸ್ತಾರೆ. ನಿಜ ಹೇಳಿ, ಸುಳ್ಳು ಹೇಳ್ಬಿಡಿ. ಅಲ್ಲ ಸುಳ್ಳೇಲಿಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಹೌದಾ? ಪಕ್ಕ. ಏನು ನಿಮ್ಮ ಹೆಸರು? ಮಂಜುನಾಥ್ ಅವರೇ, ಇದೇ ಏರಿಯಾ ನಿಮ್ದು? ಏರಿಯಾ ಎಲ್ಲ ಹೆಂಗೆ ನಿಮ್ಮ MLA ಹೆಂಗೆ? ನಮ್ಮ ಮೇಲೆ ಸೂಪರ್, ಯಾವಾಗಲೂ ಸೂಪರ್. ದಿನೇಶ್ ಗುಂಡೂರಾವ್ ಕೆಲಸ ಮಾಡಿಸ್ತಾರ? ಪಕ್ಕನಾ? ಏನೇನು ಕೆಲಸ ಮಾಡಿಸಿದಾರೆ? ಏನೆಲ್ಲ ಅಭಿವೃದ್ಧಿ ಆಗಿದೆ? ಎಲ್ಲ ಕರೆಂಟ್ ಕರೆಕ್ಟ್ ಆಗಿದೆ, ಚಾಂಬರು ಎಲ್ಲ ಕ್ಲೀನ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ? ಯಾವುದೂ ಇಲ್ಲ. ಪಕ್ಕ. ಹಂಗಾರೆ ಒಳಗೆ ಹೋಗ್ಬೋದಾ? ಹೋಗಿ ನೋಡ್ಬೋದಾ? ಹೋಗಿ ನೋಡಿ. ಸರಿ, ಓಕೆ.
ಏನು ನಿಮ್ಮ ಹೆಸರು ಸರ್? ಶಶಿಕುಮಾರ್ ಅಂತ. ಶಶಿಕುಮಾರ್ ಅವರೇ, ಹೆಂಗಿದೆ ನಿಮ್ಮ ಏರಿಯಾ? ಏನು ಪ್ರಾಬ್ಲಮ್ಮು? ನಮ್ದು ಏನು ಪ್ರಾಬ್ಲಮ್ ಇಲ್ಲ ಸರ್. ಮನೆ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ, ಯಾವುದೂ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಜನರು ಎಲ್ಲ ಒಳ್ಳೆ ಥರ ಇದ್ದಾರೆ. ನಮ್ಗೇನು ಏನು ಪ್ರಾಬ್ಲಮ್. ಮತ್ತೆ ಯಾಕೆ ಇನ್ನೂ ಚಿಕ್ಕ ಚಿಕ್ಕ ಮನೇಲೆ ಹಿಂಗೆ ಇರೋದು? ಚಿಕ್ಕ ಮನೆ ಅಂದರೆ ಹೌದು, ಒಂದು ಚಿಕ್ಕ ದೊಡ್ಡ ಮನೆ ಮಾಡೋದ್ರು ಇದು ಮಾಡ್ತಾ ಇದ್ದಾರೆ. ಚಿಕ್ಕ ಮನೆ ಇರೋದು ಅವ್ರವ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್. ನಾವೇನು ಮಾಡೋಕ್ಕಾಗಲ್ಲ. ಚರಂಡಿ ವ್ಯವಸ್ಥೆ ಎಲ್ಲ ಇದೆಯಾ? ಹೌದು ಸರ್. ಹೆಂಗೆ ಎಮ್ ಎಲ್ ಹೆಂಗೆ ದಿನೇಶ್ ಗುಂಡೂರಾವ್ ಹೆಂಗೆ ಸರ್? ನಮ್ಮ ಸಾಹೇಬರು ಎಂದು ತುಂಬ ಚೆನ್ನಾಗಿ ಎಲ್ಲ ಏನು ಕೆಲಸ ಇದ್ರು ಮನೆ ಕೊಟ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಮಗೇನು ಒಂದು ಪ್ರತಿಯೊಂದರು ಎಲ್ಲ ಮಾಡಿದ್ದಾರೆ. ನಮಗೇನು ಒಂದಿಲ್ಲ. ಹೌದಾ? ಹೌದು. ಪ್ರಾಬ್ಲಮ್ ಹಂಗಾರೆ ನೋ ಪ್ರಾಬ್ಲಮ್ ಸರ್. ಎಷ್ಟು ಸಲ ಬರ್ತಾರೆ ಏರಿಯಾ ವಿಸಿಟ್? ಎಷ್ಟು ಸಲ ಮಾಡ್ತಾರೆ? ಅವ್ರು ಬರ್ತಾರೆ ಸರ್. ಅವ್ರು ಬಂದು ಹೋಗ್ತಾರೆ. ಏನು ಒಂದು ವಿಷಯ ಅದ ಒಂದು ಫೋನ್ ಮಾಡಿದ್ರೆ ಬರ್ತಾರೆ ಸರ್. ಹೌದಾ? ಹೌದು ಸರ್. ಓಕೆ, ಹಂಗಾರೆ ನೋಡೋಣ, ಹಂಗಾರೆ ಮಾತಾಡ್ಸ ಹೋಗೋಣ. ಒಳಗಡೆ ಹೋಗ್ಬೋದಾ? ಮೇಡಮ್ ಅವರೇ ನಮಸ್ಕಾರ ಕಣ್ರಿ. ಏನು ನಿಮ್ಮ ಹೆಸರು? ಮಹೇಶ್ವರಿ. ಮಹೇಶ್ವರಿ ಅವರೇ, ಇದೇ ನಿಮ್ಮ ಏರಿಯಾ? ಲಕ್ಷ್ಮಣಪುರಿ. ಲಕ್ಷ್ಮಣಪುರಿ. ಹೆಂಗೆ ನಿಮ್ಮ ಎಮ್ ಎಲ್ ಎ? ನಮ್ಮ ಎಮ್ ಎಲ್ ಎ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದ್ದಾರೆ ಅಂದ್ರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತನಾ? ಹ್ಯಾಂಡ್ಸಮ್ ಇದ್ದಾರೆ, ಒಳ್ಳೆ ಮನ್ಸೂನ್ ಇದೆ. ಹೌದಾ? ಮತ್ತೆ ಇದು ಗೃಹ ಜೊತೆ ಬಂತಾ ದುಡ್ಡು? ಬಂತು. ಬಂತ ಬರ್ತಾ ಇದೆಯಾ? ಫಸ್ಟ್ ಎಲ್ಲ ಬಂದಿದೆ, ಈ ತಿಂಗಳು ಬಂದಿಲ್ಲ. ಅರ್ಧ ಜನಕ್ಕೆ ಬಂದಿದೆ, ಇನ್ನು ಅರ್ಧ ಜನ ತಿಂಗಳು ಬಂದಿಲ್ಲ. ಒಂದು ತಿಂಗಳೇ, ಈ ತಿಂಗಳೇ. ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ವಾ? ಏನು ಚರಂಡಿ, ನೀರು, ನೀರಂದ್ರೆ ಕಸ ಎಲ್ಲ ಅವ್ರವರು BBMP ಅವ್ರು ಬಂದರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನೀರೆಲ್ಲ ಕರೆಕ್ಟಾಗಿ ಬರ್ತದೆ. ಸ್ವಲ್ಪ ಮೇನ್ ರೋಡಿಗೆ ಬಂದಿಲ್ಲ ಅಂದರೆ ಆಮೇಲೆ ಫೋನ್ ಮಾಡಿದ್ರೆ ಫೋರ್ಸಾಗಿ ಬಿಡ್ತಾರೆ. ಹಂಗಾರೆ ಈ ಏರಿಯಾದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಆಯ್ತು ಹಂಗಾರೆ? ಇಲ್ಲ, ಎಲ್ಲ ಆರಾಮಾಗಿದ್ದೀರಾ ಅಂತ? ನಮ್ದೆಲ್ಲ ಆರಾಮಿದೆ. ಹೆಂಗೆ ಎಮ್ ಎಲ್ ಎ ಪರವಾಗಿಲ್ಲ ಹಂಗಾರೆ? ಎಷ್ಟು ಸಲ ವಿಸಿಟ್ ಮಾಡ್ತಾರೆ? ಅವರು ಸಾವಾದರೂ ಬರ್ತಾರೆ, ಎಲ್ಲ ಏನಾದರೂ ಕಷ್ಟ ಹೇಳಿದ್ರು ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಹೌದಾ? ಪರವಾಗಿಲ್ಲ ಹಂಗಾರೆ. ದಿನೇಶ್ ಗುಂಡೂರಾವ್ ಅವರು. ಏನು ನಿಮ್ಮ ಹೆಸರು? ಕಲಾ ಅವರೇ, ಏನು ಫುಲ್ ಕಳೆ ಕಾಣ್ತಿದೆಯಲ್ಲ? ಹೆಂಗೆ 2,000 ರೂಪಾಯಿ ಬರ್ತಾ ಇದೆಯೋ ಹೆಂಗೆ? ಬರುತ್ತಪ್ಪ. ಹೌದಾ? ಎಷ್ಟು ತಿಂಗಳು ಬಂತು? ಬರ್ತೈತೆ ಆಗ್ಲೇನೋ ಬರ್ತಾ ಇಲ್ಲ ಅಂದಂಗಿತ್ತು. ಇಲ್ಲ, ಬರ್ತೈತೆ. ಏನು ಸಮಸ್ಯೆ ಇದೆ ಏರಿಯಾದಲ್ಲಿ? ಎಲ್ಲ ಚೆನ್ನಾಗಿದ್ದಾರೆ. ಏನು ಸಮಸ್ಯೆ? ಹೆಂಗೆ ನಿಮ್ಮ ಎಮ್ ಎಲ್ ಎ? ಒಳ್ಳೆಯವರೇ. ಪರವಾಗಿಲ್ವಾ? ಕಷ್ಟ ಸುಖ ನೋಡ್ತಾರೆ. ಹುಷಾರಿಲ್ಲ ಅಂದರೆ ನಾವು ಹೋದ್ರೆ ನಮಗೆಲ್ಲ ದುಡ್ಡು ಕೊಡ್ತಾರೆ. ಒಬ್ರು ಬಿಟ್ಟಿದ್ದಾರೆ, ನಮಗೆ ಹುಷಾರು ಯಾರ್ಯಾರಿಗಿಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಬಂದು ನೋಡ್ತಾರೆ ಅವರೆಲ್ಲ. ಹಂಗಾದ್ರೆ ದಿನೇಶ್ ಗುಂಡೂರಾವ್ ಅಂತಂದ್ರೆ ಜನಗಳ ಜೊತೆ ಬೆರೀತಾರೆ ಅಂತ ಆಯ್ತಂಗಾರೆ? ಹೌದು. ಹೌದಾ? ಸೂಪರ್ ದಿನೇಶ್ ಗುಂಡೂರಾವ್. ಹಾಗಾದ್ರೆ ಏನ್ರಿ ನಿಮ್ಮ ಹೆಸರು? ಯವ್ವ ಯಾವ್ರು ಯಾಕಿಲ್ಲ, ಅವರು ಇದಾರಲ್ಲ, ಅವ್ರು ಓದ್ತಾ ಇರೋರು. ನಿಮ್ಮ ಹೆಸರು ಅಂತಂದ್ರೆ? ಕಾವೇರಿ. ಕಾವೇರಿ ಅವರೇ, ಬರ್ತದ ನಿಮ್ಮ ಊರಿಗೆ, ನಿಮ್ಮ ಏರಿಯಾಗೆ ಕಾವೇರಿ ನೀರು? ಕಾವೇರಿ ನೀರು ಬರುತ್ತಾ? ವರದರ ಕಾವೇರಿ ಅಂತ ಹೆಸರು ಇಟ್ಕೊಂಡಿದ್ದೀರಾ? ಕನ್ನಡ ಮಾತಾಡ್ತಿಲ್ಲ ನೀವು. ಯಾರು ಕಲಿಸ್ತಿಲ್ವಾ ನಿಮಗೆ ಕನ್ನಡವಾ? ಕನ್ನಡ ತೆರೆಯೋದು. ಆಯ್ತು ಬಿಡಿ, ಹೋಗ್ಲಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ಏನ್ರಿ ನಿಮ್ಮ ಹೆಸರು? ವನಿತಾ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಕಾಫಿ ಆಯ್ತಾ? ಏನ್ ನಿಮ್ ಪ್ರಾಬ್ಲಮ್ಮು? ನಿಮ್ಮ ಏರಿಯಾ ಪ್ರಾಬ್ಲಮ್ಮು ದಯವಿಟ್ಟು ಏನು ಗೊತ್ತಾ? ದಯವಿಟ್ಟು ಏನೋ ನಮ್ಗೆ ಅವ್ರು ಆಪ್ತರು ಅಥವಾ ನಮ್ಗೆ ಅವ್ರು ಯಾರೋ ಏನೋ ಅನ್ಕೋತಾರೆ, ಅದೆಲ್ಲ ಬೇಡ. ನೀವು ಹೇಳಿದ್ರೆ ಅವ್ರ ಗಮನಕ್ಕೆ ಹೋಯ್ತದೆ. ನೀವೆಲ್ಲ ಚೆನ್ನಾಗದೆ ಅಂತ ಹೇಳ್ಬಿಟ್ರೆ ಅವ್ರ ಗಮನಕ್ಕೆ ಹೋಗಲ್ಲ. ಒಂದು ಚಾಂಬರ್ ಪ್ರಾಬ್ಲಮ್ ಇದೆ, ನೀರು ಪ್ರಾಬ್ಲಮ್ ಇದೆ ನಮಗೆ. ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತವ್ರೆ ಇದೆ. ಆದ್ರೆ ಚಾಂಬರ್ ನೀರು ಬಂದು ರಿಟರ್ನ್ ಕೊಳಾಕ್ ಬರುತ್ತೆ. ಇವಾಗ ಡೆಂಗು ಜ್ವರ ಎಲ್ಲ ಬಂದಿದೆ. ಕೆಲವರಿಗೆಲ್ಲ ಇನ್ಫೆಕ್ಷನ್ ಆದ್ರೆ ಏನ್ ಮಾಡಕ್ಕಾಗುತ್ತೆ? ಎಮ್ ಎಲ್ ಎ ಅವ್ರು ಪರವಾಗಿಲ್ಲ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಫೋನ್ ಮಾಡಿ ಈ ತರ ರೀಸನ್ ಹೇಳಿದ್ರೆ ಅವ್ರು ಮಾಡ್ತಾರೆ. ಈಗ ಚೇಂಬರ್ ನೀರು ನೀವು ಕುಡಿಯೋ ನೀರು ಮಿಕ್ಸ್ ಆಗಿ ಬರುತ್ತೆ. ಸೊ ಮತ್ತೆ ಹೆಂಗೆ ನೀವು ಅದನ್ನ ಸರಿಪಡಿಸ್ಕೋಬೇಕಲ್ವಾ? ಬೇಗ ಕೇಳಿಲ್ವಾ? ಅವ್ರು 2 ಅವರ್ ಅದು ಆಚೆ ಬಿಟ್ಬಿಟ್ಟೆ ಆಮೇಲೆ ಹಿಡ್ದೆ ಕುಡಿಲೇಬೇಕು. ಏನ್ ಮಾಡಕ್ಕಾಗುತ್ತೆ? ಆಗ್ಲಿ ಆಚೆ ಬಿಟ್ರು ಅದು ಮಿಕ್ಸ್ ಆಗೇ ಆಗಿರುತ್ತಲ್ಲ. ಇರುತ್ತೆ, ಏನ್ ಮಾಡೋದ? ಬೇರೆ ನೀರಿಲ್ಲ ಅಲ್ವಾ? ಈ ಚೇಂಬರ್ ನೀರಿಂದೊಂದು ಸಮಸ್ಯೆ ಇದೆ. ಸರಿ, ಓಕೆ, ಅದು ಬಿಡಿ. ಇದು ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ನಮ್ಗೆಲ್ಲ ಇಲ್ಲ ಸರ್. ಯಾಕೆ? ನಮ್ಗೆ ಇಲ್ವೇ ಇಲ್ಲ. ಯಾಕೆ ಅಂತ? ನಾವು ಮಾಡಿಲ್ಲ, ನಮ್ಗೆ ಬಂದಿಲ್ಲ. ನೀವು ಮಾಡ್ಸೇ ಇಲ್ವಾ? ಯಾಕ್ರಿ? ಸ್ವಾಭಿಮಾನನ? ಏನು ಫ್ರೀ ಮೇಲೆ ಆಸೆ ಇಲ್ವಾ? ಬಾಡಿಗೆ ಮನೆಯಲ್ಲಿ ಪಾಪ ನಿಮಗೆ ಫ್ರೀ ಮೇಲೆ ಆಸೆ ಇಲ್ವೇನೋ ಸರ್? ನಾವು ಬಾಡಿಗೆ ಮನೆಯಲ್ಲಿ ಇದೀವಿ, ಅದೆಲ್ಲ ನಮ್ಗೆ ಬರ್ತಾ ಇಲ್ಲ. ಏನ್ರಿ? ಯಾವ ಮನೇಲಿ ಇದ್ರೇನೋ? ರಾಜ್ಯದ ಎಲ್ಲಾ ಮಹಿಳೆಯರಿಗೂ 2,000 ಉಚಿತ. ನಮ್ಗೆ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಮಾಡಿಲ್ಲ ಸರ್. ಹೌದಾ? ಯಾಕ್ರಿ ಇಲ್ಲ?
ಮಾಡೋರು ಹಂಗೆ ಹೇಳಿದ್ರು ನಾವು ಮಾಡಿಲ್ಲ ಅಷ್ಟೇ. ದಿನೇಶ್ ಗುಂಡೂರಾವ್ ವ್ಯಕ್ತಿ ಹೆಂಗೆ, ಪರವಾಗಿಲ್ವಾ? ಪರವಾಗಿಲ್ಲ, ಸೂಪರಾ? ಸೂಪರ್ ಕೆಲಸ ಮಾಡ್ತಾರಾ? ಕೆಲಸ ಮಾಡಿ. ನಿಮಗೆ ಬಂತ ಗೃಹಲಕ್ಷ್ಮಿ? ಬಂತು ಬಂತು. ಬರ್ತಾ ಇದೀಯಾ? ಇಲ್ಲ 3 ತಿಂಗಳಾಯ್ತು. ಯಾಕೋ? ಏನೋ ಗೊತ್ತಿಲ್ವಲ್ಲ ಸರ್. ಓಕೆ, ಆಯ್ತು. ನಮಸ್ಕಾರ ಅಮ್ಮ, ಏನ್ ನಿಮ್ಮ ಹೆಸರು? ಸುಲೋಚನಾ. ಸುಲೋಚನ ಅವ್ರೆ, ಯಾಕೋ ಮನ್ಸಲ್ಲೇ ದುಃಖ ಕಾಣ್ತಾ ಇದೆ, ಬೇಜಾರು ಕಾಣ್ತಾ ಇದೆ, ಏನ್ ಸಮಸ್ಯೆ ನಿಮ್ದು? ಏನು ಸಮಸ್ಯೆ ಕಷ್ಟನೇ ಮನೇಲಿ, ಏನು ಮಾಡೋದು ಸರ್, ಏನು ಮಾಡೋಕ್ಕಾಗಲ್ಲ. ಬಸ್ ಫ್ರೀ ಬಿಟ್ಟಿದ್ದಾರೆ, ಆದ್ರಿಂದ ಎಷ್ಟು ಲಾಸ್ ಗೌರ್ಮೆಂಟಿಗೆ. ನೀವೇ ಮಾತೇ ಆಡ್ತಿಲ್ಲ. ಇಲ್ಲ, ನಾವೇನು ಇಲ್ಲಿ ಪಬ್ಲಿಕ್ ಸಿಟಿ ಆದ್ರೆ ಪರವಾಗಿಲ್ಲ. ಅವ್ರು ಔಟ್ ಸೈಡ್ ಎಲ್ಲ ಮಾಡಿದ್ದಾರೆ. ಯಾರಿಗೆ ಲಾಸ್ ಆಗುತ್ತೆ? 2,000 ಯಾರಿಗೆ ಒಬ್ರಿಗೆ ಇಬ್ರಿಗೆ ಹಾಕೋದು. ಕೂಪನ್ ಕಾರ್ಡ್, ರೇಷನ್ ಕಾರ್ಡ್ ಎಷ್ಟು ಜನ ಇದ್ದಾರೆ ಅವ್ರಿಗೆಲ್ರಿಗೂ ಹಾಕ್ಬೇಕು ಅಲ್ವಾ? ಬಸ್ ಫ್ರೀ ಮಾಡೋದ್ರಿಂದ ಲಾಸ್ ಆಗೋಯ್ತು ಅಂತೀರಾ? ಬಸ್ ಅಂದ್ರೆ ಮತ್ತೆ ಎಷ್ಟು 1000 ಜನ ಬರ್ತಾರೆ ಒಂದ್ ದಿವಸಕ್ಕೆ. ವಯಸ್ಸಾಗಿರೋರೆಲ್ಲ ಬರ್ತಾರ. ಅವಾಗ ಯಾರು ಎಲ್ಲ ಮಹಿಳೆಯರಿಗೆ ಆಗೋಯ್ತಲ್ಲ, ಅದು ಮಹಿಳೆಯರಿಗೆ, ಇದು ಮಹಿಳೆಯರಿಗೆ ಆಗೋಯ್ತು. ಇಲ್ಲಿ ಬರ್ತಾ ಇದೆಯಾ? ನನಗಿಲ್ಲ ಸರ್, ಎಷ್ಟು ತಿಂಗಳಾಯ್ತು? ಮಾಡಿಲ್ಲ. 1 ರೂಪಾಯಿ ಕೂಡ ನಾನು ತಗೋ. ಯಾಕೆ ಮಾಡಿಲ್ಲ? ಕೂಪನ್ ಕಾರ್ಡು ನಮ್ಮ ಯಜಮಾನ್ರ ಹೆಸರಲ್ಲಿತ್ತು, ಅದರಿಂದ ನನಗೆ ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ಐತೆ ಸರ್, ರೇಷನ್ ಕಾರ್ಡ್ ಎಲ್ಲ ಇದೆ. ಎಲ್ಲ. ರೇಷನ್ ಕಾರ್ಡ್ ಇದ್ಮೇಲೆ ಯಾಕೆ ಅದನ್ನ ಮಾಡಿಸ್ಲಿಲ್ಲ ನೀವು? ಯಜಮಾನ್ರ ಹೆಸರು ಮುಂದೆ ಐತಲ್ಲ, ಫೋಟೋ ಎಲ್ಲ, ಅದು ಬರಲ್ಲ. ಲೇಡೀಸ್ದು ಮುಂದೆ ಇದ್ರೆ ಬರ್ತದೆ ಅಂತ ಹೇಳಿದ್ರು, ಅದರಿಂದ ನಾನು ಈಸ್ಕೊಂಡಿಲ್ಲ ಸರ್. 1 ರೂಪಾಯಿ ಕೂಡ ತಗೊಳ್ತಾ ಇಲ್ಲ. ಹಂಗಾದ್ರೆ ನೀವು ನಿಮ್ಮ ಎಮ್ ಎಲ್ ಎ ಹೆಂಗೆ, ದಿನೇಶ್ ಗುಂಡೂರಾವ್? ನೋಡ್ಕೊಳ್ತಾರೆ, ಪರವಾಗಿಲ್ಲ, ನೋಡ್ತಾರೆ ಸರ್. ಏನ್ ನೋಡ್ತಾರೋ? ಏನ್ ನೋಡ್ತಾರೆ, ನಮ್ ಕಷ್ಟ ಹೇಳಿದ್ರೆ ನೋಡ್ತಾರೆ. ಮಕ್ಕಳಿಗೆ ಫೀಸ್ ಕಟ್ತಾರೆ, ಫೀಸ್ ಹೆಲ್ಪ್ ಮಾಡ್ತಾರೆ. ಏನ್ ಬೇಕೋ ಹೇಳ್ತಾರೆ ತಗೊಂಡ್ ಬಂದು ಕೊಡ್ತಾರಲ್ಲ, ಜನ ಇದಾರೆ. ಸತ್ತೋಗಿದ್ರೇನು ತಗೊಂಡ್ ಬಂದು ಕಟ್ತಾರೆ. ಏನಾಗೆ ಎಲ್ಲ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ, ನೋಡ್ಕೊಂಡು ಹೋಯ್ತಾರೆ, ಎಲ್ಲ ಮಾಡ್ತಾರೆ. ಯಾಕಿಲ್ಲ ಅಂತ ಹೇಳ್ಬಾರ್ದು. ಫ್ರೀ, ನೋ ಪ್ರಾಬ್ಲಮ್. ನೋ, ಎಲ್ಲ ಆರಾಮು? ಆರಾಮ, ಖುಷಿ? ಖುಷಿ. ಓಕೆ. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ಹಂತಕ್ಕೆ ಬಂದು ತಲುಪಿರುವ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ದೂರು ಕೊಟ್ಟ ಅಧಿಕಾರಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪದಲ್ಲಿ ಅಮಾನತು ಮಾಡಿದ್ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಇಡಿ ವಿರುದ್ಧ ಸಾಲು ಆರೋಪ ಮಾಡಿದ ಕಲ್ಲೇಶಪ್ಪ. ಹಾಗಂತ ಕಲ್ಲೇಶಪ್ಪ ಸಾಚಾ ಮನುಷ್ಯ ಅಲ್ಲ ಅನ್ನೋದನ್ನು ಈಗ ಪ್ರೂವ್ ಮಾಡ್ತೀನಿ ನಾನು. ಕಲ್ಲೇಶ್ ಅವ್ರ ಮೇಲೆ ಹಲವು ಗುರುತರ ಆರೋಪಗಳ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಅನ್ನು ಮಾಡಲಾಗಿರುವಂಥದ್ದು. ಈ ಕಲ್ಲೇಶಪ್ಪನ ಸಾಕ್ಷ್ಯವನ್ನು ಇಟ್ಕೊಂಡು ಅವರು FIR ಮಾಡಿದ್ರಲ್ಲ, ಇದು ಈಗ ಸಿದ್ದರಾಮಯ್ಯನವರಿಗೆ ತಲೆನೋವಾಗುವಂತ ಸಾಧ್ಯತೆ ಇದೆ. ಯಾಕೆ? ಅವರೇ ಭ್ರಷ್ಟಾಚಾರಿ ಅಂತ ಹೇಳಿ ಅಮಾನತು ಮಾಡಿದ ಅಧಿಕಾರಿಯ ಆಶ್ರಯ ಪಡೆಯುವಷ್ಟು ಡೆಸ್ಪರೇಟ್ ಆಗೋದ್ರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು?